ಕುಡಿದು ರೋಡ್ ನಲ್ಲಿ ಮಲಗಿದ್ರೆ ಇಲ್ಲಿ ಆಕೆಯ ಪುಟ್ಟ ಕಂದಮ್ಮ ತಾಯಿಯನ್ನ ನೋಡುತ್ತಾ ಅಳ್ತಾ ಕೂತಿದೆ. ಇಲ್ಲಿ ಒಂದು ಕಣ್ತುಂಬಿಸುವಂತಹ ಘಟನೆ ನಡೆದಿದೆ. ಇಲ್ಲಿ ತಾಯಿ ಯಾವುದೋ ಒಂದು ಪಾರ್ಟಿಯನ್ನ ಮುಗಿಸ್ಕೊಂಡು ಬಂದು ಫುಲ್ ಹ್ಯಾಂಗ್ ಓವರ್ ಆಗಿರೋದ್ರಿಂದ ಕುಡ್ದಿ ರಸ್ತೆ ಬದಿಯಲ್ಲೇ ಮಲಗಿರ್ತಾಳೆ. ರಸ್ತೆ ಬದಿಯಲ್ಲೇ ಮಲಗಿದ್ದಾಳಲ್ಲ ಅಂತ ಆಕೆಯ ಪುಟ್ಟ ಕಂದಮ್ಮ ಇನ್ನ ಕೂಡ ನಡೆಯೋದಕ್ಕೂ ಬರಲ್ಲ. ಆದ್ರೆ ಆ ಕಂದಮ್ಮ ತನ್ನ ತಾಯಿಯನ್ನ ಬಿಟ್ಟು ಬೇರೆ ಯಾರು ಗೊತ್ತಿಲ್ದಿರೋಂತಹ ಕಾರಣದಿಂದ ತನ್ನ ತಾಯಿಯನ್ನೇ ನೋಡ್ತಾ ತನ್ನ ತಾಯಿ ಮಲಗಿರೋದನ್ನ ನೋಡ್ತಾ ಅಳ್ತಾ ಕೂತಿದೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಬಂದು ಆಕೆಯನ್ನ ಎಬ್ಬರಿಸೋದಕ್ಕೆ ಎಷ್ಟೋ ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಮಗುವನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ನಾವ್ ನೋಡೋದು ಏನು ಅಂತ ಅಂದ್ರೆ ತಾಯಿ ಮಕ್ಕಳನ್ನ ರಕ್ಷಿಸಬೇಕೇ ಹೊರತು ಈ ರೀತಿಯಾಗಿ ಮಕ್ಕಳನ್ನ ರಸ್ತೆ ಬದಿ ಬಿಡೋದು ತಪ್ಪು. ತಾಯಿ ಏನಾದ್ರೂ ಪಾರ್ಟಿಗೆ ಹೋಗ್ಲೇಬೇಕಿತ್ತು ಅಂತ ಅಂದ್ರೆ ಒಂದು ಪಕ್ಷ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟೆ ಹೋಗ್ಬೇಕಿತ್ತು. ಆದ್ರೆ ಇಂದು ಮಕ್ಕಳನ್ನ ಕರ್ಕೊಂಡೋಗಿ ಹ್ಯಾಂಗ್ ಓವರ್ ಆಗಿ ಅಲ್ಲಿ ಡ್ರಿಂಕ್ಸ್ ಮಾಡಿ ಅನಂತರ ತನ್ನ ಮಕ್ಕಳನ್ನ ಈ ರೀತಿಯಾಗಿ ರಸ್ತೆಯಲ್ಲಿ ಮಲಗಿಸಿ ಯಾರೋ 4 ಜನರು ರಸ್ತೆ ಬದಿಯಲ್ಲಿ ಓಡಾಡ್ತಾ ಇರೋರು ತಾಯಿಯನ್ನು ಕೂಡ ಜಡ್ಜ್ ಮಾಡ್ತಾರೆ. ಆ ಮಕ್ಕಳನ್ನ ಕೂಡ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಲೇಬೇಕು ಅಲ್ವಾ. ಈ ರೀತಿಯಾಗಿರುವಂತಹ ವುಮೆನ್ ಎಂಪವರ್ಮೆಂಟ್ ನಮ್ಮ ದೇಶಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ತಪ್ಪು. ಇದು ಒಂದು ಒಳ್ಳೆ ಮಾದರಿ ಆಗೋದಿಲ್ಲ. ಆದ್ರಿಂದ ನಾವೇನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಜಾಗೃತರಿಂದ ಇದ್ದು ಯೋಚನೆಯನ್ನ ಮಾಡಬೇಕಾಗುತ್ತೆ ಅಲ್ವಾ. ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.